ಕಷ್ಟ ಅಲ್ವಾ? ತುಂಬಾ ಹಾಂ, ಅವ್ರೇನು ಭಿಕ್ಷೆ ಬಿಡ್ತಾ ಇದ್ದಾರಾ? ಈಗ ಅವ್ರು ಕೇಳ್ತಾ ಇರೋದು ಸರಿಯಾಗಿದೆ. ಏನು ಅಂತಂದರೆ, ನೀವು ಈಗ ಹೆಣ್ಮಕ್ಳೇನು ಕೇಳಿದ್ರು, ನಮಗೆ ದುಡ್ಡು ಕೊಡೋ ಶಕ್ತಿ ಇಲ್ಲ ಅಂತ. ನೀವು ಹೆಣ್ಮಕ್ಳಿಗೆ ಒಳ್ಳೇದಾಗಲಿ ಅಂತ ನೀವು ಶಕ್ತಿ ಯೋಜನೆ ತಂದ್ರಿ, ಹೌದಾ? ಫ್ರೀ ಬಸ್, ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತ ನೀವು 2,000 ರೂಪಾಯಿ ಗೃಹಲಕ್ಷ್ಮಿ ತಂದ್ರಿ. ಅದೇ ರೀತಿ ಇವತ್ತು ನೀವು ಗ್ಯಾಸ್ ಕೊಡಿ, ಇಲ್ದಿದ್ರೆ ಅವ್ರಿಗೆ ಪರಿಹಾರ ಕೊಡಿ. ಹೆಂಗೆ ಜೀವನ ಮಾಡ್ಬೇಕು ಅವರು? ಅವ್ರಿಗೇನು ನಮ್ಮ ಥರ ತಿಂಗಳು ಸಂಬಳದವ್ರ? ಇಲ್ದಿದ್ರೆ ಶ್ರೀಮಂತರ? ಇಲ್ದಿದ್ರೆ ತುಂಬ ಮಾಡಿಟ್ಕೊಂಡವ್ರ? ಅಂಥವ್ರು ಯಾರು ಆಟೋ ಓಡಿಸಲ್ಲ ಪ್ರಭು. ಜೀವನ ಕಷ್ಟ ಇರೋರೇ ಆಟೋ ಓಡಿಸೋದು. ದಿನ ದುಡಿದ್ರೇ ಆಗೋದು ಅವ್ರಿಗೆ ಜೀವನ. ಅಂಥವ್ರು ಏನು ಮಾಡ್ಬೇಕು ಹೇಳಿ? ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕಲ್ವಾ? ನೋಡಬೇಕಲ್ಲ ಅವ್ರನ್ನ. ನಿಮ್ಗೆ ಹೇಳ್ತೀನಿ, ರಾಜಾಜಿನಗರದ ಗ್ಯಾಸ್ ಬಂಕಿಂದ ಹಿಡಿದು ಹತ್ತತ್ರ ಮಲ್ಲೇಶ್ವರಂ ಇದೆಯಲ್ಲ, ಅದು ಏನು ಮಲ್ಲೇಶ್ವರಂಗೂ ರಾಜಾಜಿನಗರ್ಗೂ ಲಿಂಕ್ ರೋಡ್ ಇದೆಯಲ್ಲ, ಫ್ಲೈಓವರ್, ಅಲ್ಲಿವರೆಗೂ ಕ್ಯೂ. ವಯಸ್ಸಾದವ್ರು ಪಾಪ ಹಿಂಗಂತಾರೆ, ನಾನು ಹೋಗುವಾಗ ಮೇಡಮ್ ಊಟನೇ ಮಾಡಿಲ್ಲ ಮೇಡಮ್, ತಿಂಡಿನೇ ತಿಂದಿಲ್ಲ ಮೇಡಮ್ ಅಂದಾಗ ಎಷ್ಟು ಹೊಟ್ಟೆ ಉರಿಯುತ್ತೆ ಹೇಳಿ? ಹಾಂ, ಬೆಳಗ್ಗೆ ಮೇಡಮ್ ರಾತ್ರಿಯಿಂದ ಇಲ್ಲೇ ಇದ್ದೀನಿ ಮೇಡಮ್. ಅಸಹಾಯಕತೆನ ಆಡ್ಕೋಬಾರ್ದು ಪ್ರಭು.